ವೆಲ್ಕಮ್ ಟು ಮನಿ ಊಟ ಕುಕಿಂಗ್ ಚಾನೆಲ್. ಇವತ್ತು ನಾವು ಬೇಳೆ ಒಬ್ಬಟ್ಟು ಮಾಡೋದು ಹೇಗೆ ಎಂದು ನೋಡೋಣ ಬನ್ನಿ. ತುಂಬಾ ಈಸಿ ಇದು ಮಾಡೋದು. ಪ್ರೋಸೆಸ್ ತುಂಬ ಸ್ವಲ್ಪ ದೊಡ್ಡದು ಅಷ್ಟೇ, ಆದರೆ ತುಂಬ ರುಚಿಯಾಗೂ ಇರುತ್ತೆ, ತುಂಬ ಈಸಿ. ಮೊದಲು ಒಂದು ಪಾತ್ರೆಗೆ ಒಂದು ಮುಕ್ಕಾಲು ಭಾಗದಷ್ಟು, ಇವಾಗ ಒಂದು ಪಾವು ಬೇಳೆಗೆ ನಾವು ಹೇಳ್ತಾ ಇರೋದು, ಮುಕ್ಕಾಲು ಭಾಗದಷ್ಟು ನೀರು ಇಟ್ಕೊಳ್ಳಿ, ಕಾಯಕ್ಕೆ ಇಟ್ಕೊಳ್ಳಿ. ಅದು ಕಾಯೋ ಅಷ್ಟರಲ್ಲಿ ಈ ಸೈಡ್ ಒಂದು ಪಾವು ಬೇಳೆನ ಮೆಜರ್ಮೆಂಟ್ ಮಾಡ್ಕೊಂಡು ತಟ್ಟೆಲಿ ಇಟ್ಕೊಂಡಿದ್ದೀವಿ. ಒಂದು 4 ಏಲಕ್ಕಿ ನೋಡಿ, ಈ ಪಾವಲ್ಲಿ ನಾವು ತೊಗೊಂಡಿರೋದು ಮೆಷರ್ಮೆಂಟು. ನೀರು ಚೆನ್ನಾಗಿ ಕಾಯಬೇಕು. ನೀರು ಚೆನ್ನಾಗಿ ಕಾದ ನಂತರನೇ ನಾವು ಬೇಳೆನ ಬಿಸಿ ಮಾಡೋಕ್ಕೆ ಇಡಬೇಕು. ಇವಾಗ ನೀರು ಚೆನ್ನಾಗಿ ಕಾಯ್ತಾ ಇದೆ, ಇನ್ನೂ ಚೆನ್ನಾಗಿ ಕಾಯಬೇಕು. ಈ ಥರ ನೀರು ಚೆನ್ನಾಗಿ ಕಾದ ನಂತರ ನಾವು ಮೆಜರ್ ಮಾಡಿ ಇಟ್ಕೊಂಡಿರ್ತೀವಲ್ವ ಆ ಬೇಳೆನ ಹಾಕಿ ಪೂರ್ತಿಯಾಗಿ ಹಾಕಿಬಿಟ್ಟು ಬೇಳೆ ಬೇಯೋವರೆಗೂ ಬಿಡಬೇಕು. ಬೇಳೆ ಎಲ್ಲ ಹಾಕಿಬಿಟ್ಟು 1 ಟೀ ಸ್ಪೂನಷ್ಟು ಅರಿಶಿಣದ ಪುಡಿ ಹಾಕಿಕೊಂಡು ಅದು ಚೆನ್ನಾಗಿ ಕುದಿಬೇಕು. ಬೇಳೆ ಎಲ್ಲ ಚೆನ್ನಾಗಿ ಕುದ್ದು ಆ ಬೇಳೆ ಒಂದು ಸತಿ ನಾವು ಈ ಥರ ಮುಟ್ಟಿ ನೋಡಿದ್ವಿ ಅಂದರೆ ಅದು ಸ್ಪ್ಲಿಟ್ ಆಗಬೇಕು. ನೋಡಿ ತೋರಿಸ್ತೀವಿ, ಈ ಥರ ಈಸಿಯಾಗಿ ಸ್ಪ್ಲಿಟ್ ಆಗಬೇಕು. ಅಲ್ಲಿವರೆಗೂ ಅದು ಕುದಿಬೇಕು. ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ. ಈಗ ಆ ನೀರಿನಲ್ಲಿ ನಾವು ಒಬ್ಬಟ್ಟು ಸಾರು ಮಾಡ್ತಾಯಿದ್ದೀವಿ. ಆ ಒಂದು ಕುಕ್ಕರ್ಗೆ ಒಂದು ಬೌಲಿಗೆ ಒಂದು ಹಿಡಿ ಆಗುವಷ್ಟು ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವು ಹಾಕ್ಕೊಂಡು ಈ ನೀರನ್ನ ಬಸ್ಕೊಳ್ಳಿ. ಬೇಳೆ ನೀರು ಫುಲ್ಲು ಬಸಿಬೇಕು. ಒಂದು ಚೂರು ಬೇಳೆನಲ್ಲಿ ನೀರಿರಬಾರ್ದು, ಆ ಥರ ಬಸ್ಕೊಳ್ಳಿ. ನೀರನ್ನ ಬಸಿದ್ಬಿಟ್ಟು ಸೈಡಲ್ಲಿ ಎತ್ತಿಟ್ಕೊಳ್ಳಿ. ಈಗ ಸ್ಟವ್ ಏನು ಹಚ್ಚಕ್ಕೆ ಹೋಗಬೇಡಿ. ಅದೇ ಬೇಳೆಗೇನೆ ಒಂದು ಪಾವು ಬೇಳೆಗೆ 1 ಪಾವು ಬೆಲ್ಲ ಹಾಕ್ಕೊಂಡಿದ್ದೀವಿ. ಒಂದೇ ಹಾಕ್ಕೊಂಡಿದ್ದೀವಿ ನಾವು. ನಿಮಗೆ ಸ್ವೀಟ್ ಜಾಸ್ತಿ ಬೇಕು ಅಂದರೆ ಇನ್ನೊಂಚೂರು ಜಾಸ್ತಿ ಹಾಕ್ಕೊಳ್ಳಿ, ಕಮ್ಮಿ ಬೇಕು ಅಂದರೆ ಒಂಚೂರು ಕಮ್ಮಿ ಮಾಡ್ಕೊಳ್ಳಿ, ಅದು ನಿಮ್ಮ ಇಷ್ಟ. 1 ಪಾವು ಅಕ್ಕಿ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಕಲಿಸ್ಕೊಳ್ಳಿ. ಅಕ್ಕಿ ಏಲಕ್ಕಿ ಎಲ್ಲ ಎತ್ತಿಟ್ಟಿರ್ತೀವಲ್ವ, ಅದೆಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಸ್ಟವ್ ಹಚ್ಬಿಟ್ಟು ಬಿಡಿ. ಹಚ್ಬಿಟ್ಟು ಒಂದು 2 ಸೆಕೆಂಡ್ಸ್ ಬೇಯಬೇಕು ಅಷ್ಟೇ, ತುಂಬ ಹೊತ್ತು ಬೇಯಿಸಬೇಡಿ. ಚೆನ್ನಾಗಿ ಮಿಕ್ಸ್ ಮಾಡಿಬಿಡಿ. ನಂತರ ಮಿಕ್ಸಿ ಜಾರಿಗೆ ಬೇಳೆ ಮತ್ತು ಬೆಲ್ಲ ಎಲ್ಲ ಹಾಕ್ಕೊಂಡಿರ್ತೀವಲ್ವ, ಅದನ್ನು ಈ ಥರ ತರಕಾರಿಯಾಗಿ ಒಂಚೂರು ತರಕಾರಿ ಇರಬೇಕು, ಆ ಥರ ರುಬ್ಕೊಂಡು ಸೈಡಲ್ಲಿ ಎತ್ತಿಟ್ಕೊಳ್ಳಿ. ನೋಡಿ ಎಲ್ಲನೂ ರುಬ್ಕೊಳ್ಳಿ. ಎಲ್ಲ ರುಬ್ಬಿದ ನಂತರ ಇದಕ್ಕೇನೆ 1 ಹಿಡಿ ಆಗುವಷ್ಟು ಕಾಯಿನ ತುರಿದಿಟ್ಕೊಂಡಿರ್ತೀವಲ್ವ, ಅದನ್ನು ಇದಕ್ಕೇನೆ 1 ಹಿಡಿ ಆಗುವಷ್ಟು ಹಾಕ್ಕೊಡಿ. ಕಾಯಿ ತುರಿ ಹಾಕ್ಕೊಂಡ್ರೆ ಇನ್ನೂ ತುಂಬ ರುಚಿಯಾಗಿರುತ್ತೆ, ಅದಕ್ಕೋಸ್ಕರ ಅಷ್ಟೇ ಕಾಯಿ ತುರಿ ಹಾಕಲೇಬೇಕು. ನೋಡಿ 1 ಹಿಡಿ ಆಗುವಷ್ಟು ಕಾಯಿ ತುರಿ ಹಾಕ್ಕೊಂಡು ಚೆನ್ನಾಗಿ ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ನಂತರ ಒಂದು ತವಾ ಮೇಲೆ 1 ಸ್ಪೂನಷ್ಟು ಎಣ್ಣೆ ಹಾಕ್ಬಿಟ್ಟು ಈಗ ಒಬ್ಬಟ್ಟು ಹಿಟ್ಟು ತಟ್ಟೋದಕ್ಕೆ ನೋಡಿ, ಇದು ಮೈದಾ ಹಿಟ್ಟು 1 ಕಪ್ಪು, ಅರಿಶಿನ ಒಂಚೂರು, ನೀರು ಹಾಕಿಬಿಟ್ಟು ಚೆನ್ನಾಗಿ ಕಲಿಸ್ಬಿಟ್ಟು ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕ್ಕೊಬೇಕು. ಇದಕ್ಕೆ ಹಾಕ್ಕೊಂಡು ಊರಕ್ಕೆ ಬಿಟ್ಟಿದ್ವಿ ಅದನ್ನು. ಈಗ ಅದೇ ಹಿಟ್ಟನ್ನು ತಗೊಂಡು ಈ ಥರ ಒಂಚೂರು ಬಾಲ್ ಥರ ಮಾಡಿ ಮಧ್ಯದಲ್ಲಿ ತಟ್ಟಿಬಿಟ್ಟು, ಇವಾಗ ಹೂರಣ ಮಾಡಿಟ್ಟಿರ್ತೀವಲ್ವ ನಾವು, ಈ ಥರ ತಟ್ಟಿ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಬೇಕು ಇದನ್ನು. ಆಮೇಲೆ ನಂತರ ನಾವು ಹೂರಣ ಮಾಡಿಟ್ಕೊಂಡಿರ್ತೀವಲ್ವ, ಅದನ್ನು ಒಂಚೂರು ಎತ್ಕೊಂಡು, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಎತ್ಕೊಂಡು ಈ ಥರ ಎಲ್ಲ ಪ್ಯಾಕ್ ಮಾಡಿಬಿಟ್ಟು ಚೆನ್ನಾಗಿ ತೆಳ್ಳಗೆ ಬೇಕು ಅಂದರೆ ತೆಳ್ಳಗೆ ತಟ್ಕೊಳ್ಳಿ, ದಪ್ಪಕ್ಕೆ ಬೇಕು ಅಂದರೆ ದಪ್ಪಕ್ಕೆ ತಟ್ಕೊಳ್ಳಿ. ಎಣ್ಣೆಯ ಸಹಾಯದಿಂದ ನೀವು ಈ ಥರ ತಟ್ಕೊಂಡು ಹೋಗ್ಬೋದು. ನಿಮ್ಗೆ ಇನ್ನೊಂದು ಐಡಿಯಾ ಬೇಕು ಅಂದರೆ, ಈ ಥರ ತಟ್ಟೋದಕ್ಕಾಗಲ್ಲ ಅಂತ ಅಂದರೆ, ನೀವು ಒಂದು ಬಟರ್ ಪೇಪರ್ ಮೇಲೆ ಇದೇ ಥರನೇ ಸ್ವಲ್ಪ ತಟ್ಟಿಬಿಟ್ಟು ಅದ್ರ ಮೇಲೆ ತಟ್ಟಿರೋವಂಥ ಮಿಶ್ರಣದ ಮೇಲೆ ನಾವು ಎಣ್ಣೆ ಕವರ್ ಬರುತ್ತಲ್ವ, ಅದನ್ನು ಎಣ್ಣೆ ಕವರ್ ಹಾಕಿಬಿಟ್ಟು ಉಲ್ಟಾ ಹಾಕಿಬಿಟ್ಟು ಚೆನ್ನಾಗಿ ಲಟ್ಟಿಸ್ಬಿಟ್ರೆ ಇನ್ನೂ ತೆಳ್ಳಗೆ ಬರುತ್ತೆ ಒಬ್ಬಟ್ಟು. ಇದೊಂದು ಟಿಪ್ಪು, ಟ್ರೈ ಮಾಡಿ ನೋಡಿ. ಒಬ್ಬಟ್ಟು ಸಾರು ಮಾಡೋದು ಹೇಗೆ ಎಂದು ನೋಡೋಣ ಬನ್ನಿ. ಅದೇ ಆ ನೀರನ್ನ ಎತ್ತಿಟ್ಟಿರ್ತೀವಲ್ವ, ಆ ನೀರಿಗೇನೆ, ಆ ಬೇಳೆ ಬಸಿದ ನೀರು, ಆ ನೀರಿಗೇನೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಕೊಳ್ಳಿ. ಉಪ್ಪು ಹಾಕ್ಕೊಂಡ್ಬಿಟ್ಟು ಸೈಡ್ಗೆ ಎತ್ತಿಟ್ಕೊಳ್ಳಿ. ನಂತರ ಇದಕ್ಕೆ ಒಂದು ಮಸಾಲ ಥರ ರುಬ್ಬಬೇಕು. ಒಂದು ಪ್ಯಾನಿಗೆ ಒಂಚೂರು 1 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡು ಸಣ್ಣಕ್ಕೆ ಉದ್ದಕ್ಕೆ ಹೆಚ್ಚಿರುವ ಈರುಳ್ಳಿ
ದಪ್ಪಕ್ಕಾದರೂ ಹೆಚ್ಕೊಬೋದು. ಇದು ಮಿಕ್ಸಿನಲ್ಲಿ ರುಬ್ಬುತ್ತೀವಿ ನಾವು. ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ. ಲೈಟ್ ಗೋಲ್ಡಿಶ್ ಬ್ರೌನ್ ಬರಬೇಕಿದು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ. ನಂತರ ಇದಕ್ಕೇನೆ ಗುಂಟೂರು ಮೆಣಸಿನ್ಕಾಯಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಮಗೆ 3 ಸಾಕು. ನಂತರ ಅದಕ್ಕೇನೆ ಬೆಳ್ಳುಳ್ಳಿ 1 ಗಡ್ಡೆ ಹಾಕ್ಕೊಳ್ಳಿ. 1 ಟೀ ಸ್ಪೂನಷ್ಟು ಜೀರಿಗೆ, 1 ಟೀ ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡು ಈ ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಅದೆಲ್ಲ ಫ್ರೈ ಆಗಬೇಕು. ಅಷ್ಟರಲ್ಲಿ ಅದೇ ಬೌಲಲ್ಲಿ ನಾವು ನೀರೆಲ್ಲ ಹಾಕ್ಕೊಂಡಿರ್ತೀವಲ್ವ, ಅದಕ್ಕೇನೆ ಹುಣಸೆಹಣ್ಣು, ಒಂದು ಚಿಕ್ಕ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ಹಾಕಿ ಕಿವುಚಿಟ್ಕೊಂಬಿಡಿ. ಇದೆಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಏನು ಮಾಡ್ಕೊಬೇಕು, ಮಿಕ್ಸಿ ಜಾರಿಗೆನೆ ಹಾಕ್ಬಿಟ್ಟು ರುಬ್ಬಬೇಕು. ತರ್ತರಿಯಾಗಿ ಈ ಮಿಶ್ರಣವನ್ನು ತರ್ತರಿಯಾಗಿ ರುಬ್ಕೊಳ್ಳಿ. ನುಣ್ಣಕ್ಕೆ ಬೇಕಾಗಿಲ್ಲ. ತರ್ತರಿಯಾಗಿ ರುಬ್ಬಿರುವ ಮಿಶ್ರಣವನ್ನು ಈ ಬೌಲ್ಗೆ ಹಾಕ್ಕೊಂಡು, ನಾವು ಅದೇ ಬೇಳೆ ಬಸಿರೋ ನೀರೆಲ್ಲ ಇರುತ್ತಲ್ವ, ಆ ಬೌಲ್ಗೆ ಹಾಕ್ಕೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ. ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿಯಲು ಬಿಡಿ. ಅಷ್ಟರಲ್ಲಿ ನಾವು ಒಗ್ಗರಣೆಗೆ ಪ್ರಿಪೇರ್ ಮಾಡ್ಕೊಂಬಿಡೋಣ. ಒಬ್ಬಟ್ಟು ಸಾರಿಗೆ ಅದೇ ಪ್ಯಾನಿಗೆ ಏನು ಮಾಡಿ 1 ಸ್ಪೂನಷ್ಟು ಎಣ್ಣೆ, 3 ಸ್ಪೂನಷ್ಟು ಎಣ್ಣೆ ಹಾಕಿಕೊಂಡು ಎಣ್ಣೆ ಕಾಯಬೇಕು. ಎಣ್ಣೆ ಕಾದ ನಂತರ 1 ಟೀ ಸ್ಪೂನಷ್ಟು ಸಾಸಿವೆ ಹಾಕಿಕೊಳ್ಳಿ. ಸಾಸಿವೆ ಚಿಟಪಟ ಅಂದ ನಂತರ ಒಂದು ಸ್ವಲ್ಪ ಕರಿಬೇವು ಹಾಕಿಕೊಳ್ಳಿ. ನಂತರ ಹಿಂಗು 1 ಚಿಟಿಕೆ, 1-2 ಚಿಟಿಕೆ ಹಾಕುವಷ್ಟು ಹಾಕಿಕೊಳ್ಳಿ. ಹಿಂಗೆ ಹಾಕ್ಕೊಂಡು ಸೈಡ್ಗೆ ಎತ್ತಿಟ್ಬಿಡಿ. ಈ ಒಬ್ಬಟ್ಟು ಸಾರು ನಾವು ಕುದೀತಾ ಇರುತ್ತಲ್ವ, ಅದಕ್ಕೇ 1 ಹಿಡಿ ಆಗುವಷ್ಟು ಕಾಯಿ ತುರಿ ಹಾಕ್ಕೊಂಡು, ಮತ್ತು ಒಂದೇ ಒಂದು ಗೋಲಿ ಗಾತ್ರದಷ್ಟು ಇಲ್ಲ ನಿಂಬೆಹಣ್ಣು ಗಾತ್ರದಷ್ಟು ಹೂರಣ, ಒಬ್ಬಟ್ಟಿನ ಹೂರಣ ಇರುತ್ತಲ್ವ, ಅದನ್ನು ಸ್ಮ್ಯಾಶ್ ಮಾಡಿಬಿಟ್ಟು ಹಾಕ್ಕೊಂಬಿಟ್ಟು ಒಗ್ಗರಣೆಯನ್ನು ಹಾಕ್ಕೊಂಬಿಟ್ಟು ಚೆನ್ನಾಗಿ ಕುದೀಲಿ ಇದು. ಅಷ್ಟೇ, ಇಷ್ಟು ಕುದ್ರೆ ಇನ್ನೂ ಚೆನ್ನಾಗಿ ಕುದಿಬೇಕು. ಕುದ್ದ ನಂತರ ಸವಿಯಲು ಸಿದ್ಧ. ಒಬ್ಬಟ್ಟು ಸಾರು ಸವಿಯಲು ಸಿದ್ಧ. ಈಗ ಬಟಾಣಿ ಬಳಸಿಬಿಟ್ಟು ಒಂದು ಸೂಪರಾದ ಚಿತ್ರಾನ್ನ ಮಾಡೋದು ಹೇಗೆ ಎಂದು ನೋಡೋಣ ಬನ್ನಿ. ತುಂಬಾ ರುಚಿಯಾಗಿರುತ್ತೆ, ಡಿಫ್ರೆಂಟಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ. ಪದೇ ಅದೇ ಬೇಕು ಅಂತಾರೆ ಎಲ್ಲರೂ ಮನೆಯಲ್ಲಿ, ಅಷ್ಟು ರುಚಿಯಾಗಿತ್ತು. ಈಗ ಮೊದಲು ಒಂದು ಪ್ಯಾನಿಗೆ 1-2 ಸ್ಪೂನ್ ಎಣ್ಣೆ ಹಾಕಿಕೊಳ್ಳಿ. ಚಿತ್ರಾನ್ನಕ್ಕೆ ಯಾವಾಗಲೂ ಸ್ವಲ್ಪ ಎಣ್ಣೆ ಮುಂದೆ ಇರಬೇಕು. ಎಣ್ಣೆ ಕಾಯಬೇಕು. ಎಣ್ಣೆ ಕಾದ ನಂತರ ಇದು ಇನ್ಸ್ಟೆಂಟಾಗಿ ಗೊಜ್ಜು ಮಾಡಿ ಇಟ್ಕೊಂಡ್ರೂ, ಬೆಳಿಗ್ಗೆಗೆ ನೀವು ಅನ್ನ ಕಲಿಸ್ಬಿಟ್ಟು ಸಹ ಲಂಚ್ ಬಾಕ್ಸ್ಗೆ ಅಂತಲೇ ಎತ್ಕೊಂಡು ಹೋಗ್ಬೋದು. ಎಣ್ಣೆ ಕಾದ ನಂತರ 1 ಟೀ ಸ್ಪೂನ್ ಚಟಪಟ ಅಂದ ನಂತರ ಕರಿಬೇವಿನ ಸೊಪ್ಪು, ನಂತರ 1-2 ಟೀ ಸ್ಪೂನಷ್ಟು ಉದ್ದಿನಬೇಳೆ, 1-2 ಟೀ ಸ್ಪೂನಷ್ಟು ಕಡಲೆಬೇಳೆ ಹಾಕ್ಕೊಳ್ಳಿ. ನಂತರ ನಿಮಗೆ ಎಷ್ಟು ಬೇಕೋ ಅಷ್ಟು ಕಡಲೆಕಾಯಿ ಬೀಜ ನಾವು 1 ಸ್ಪೂನಷ್ಟು ಹಾಕ್ಕೊಂಡಿದ್ದೀವಿ ಅಷ್ಟೇ. ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ. ನಂತರ ಬಟಾಣಿನೂ ಅಷ್ಟೇ, ನಿಮ್ಮ ಇಷ್ಟ, ಎಷ್ಟು ಬೇಕೋ ಅಷ್ಟು ಹಾಕ್ಕೊಬೋದು. ಬಾಯಿಗೆ ಸಿಗ್ತಾಯಿದ್ರೆ ಚೆನ್ನಾಗಿರುತ್ತೆ ಅಂತ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀವಿ ನಾವು. ಹಾಕಿಕೊಂಡು ಅದು ಹಸಿ ಬಟಾಣಿ, ಇದು ಒಣಗಿದ ಬಟಾಣಿ ಅಲ್ಲ, ಹಸಿ ಬಟಾಣಿ ಆಗಿರೋದ್ರಿಂದ ಡೈರೆಕ್ಟಾಗಿ ಹಾಕ್ಕೊಂಡಿದ್ದೀವಿ. ಹಸಿ ಬಟಾಣಿನಲ್ಲೇ ಚೆನ್ನಾಗಿರೋದು ಇದು ಚಿತ್ರಾನ್ನ. ನಂತರ ಸಣ್ಣಕ್ಕೆ ಉದ್ದಕ್ಕೆ ಹೆಚ್ಚಿರುವ ಈರುಳ್ಳಿ, ಇದು ಬಿಳಿ ಈರುಳ್ಳಿ, ಇದು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಇದು ಲೈಟ್ ಗೋಲ್ಡಿಶ್ ಬ್ರೌನ್ ಆಗಬೇಕು ಈರುಳ್ಳಿ, ಅಲ್ಲಿವರೆಗೂ ಫ್ರೈ ಮಾಡಿಕೊಳ್ಳಿ. ನಂತರ 1 ಟೀ ಸ್ಪೂನ್ ಆಗುವಷ್ಟು ಅರಿಶಿಣದ ಪುಡಿ ಹಾಕಿಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ. ಇದೆಲ್ಲ ಆನಿಯನ್ಸ್ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಫ್ರೈ ಆಗೋದಕ್ಕೆ ನಾವು ಲಿಡ್ ಕ್ಲೋಸ್ ಮಾಡಿ ಒಂದು 2 ಸೆಕೆಂಡ್ಸ್ ಬಿಟ್ಬಿಡಿ. ನೋಡಿ, ಈ ಥರ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಈ ಥರ ಗೊಜ್ಜು ನೀವು ಮಾಡ್ಕೊಂಡು ಇಟ್ಕೊಂಡ್ರೂ ಲಂಚ್ ಬಾಕ್ಸ್ಗೂ ಮಾಡ್ಕೊಬೋದು. ಬೆಳಗಿನ ಬ್ರೇಕ್ಫಾಸ್ಟ್ಗೂ ನೀವು ಅನ್ನನ ಮಾಡ್ಕೊಂಬಿಟ್ಟು ಈ ಥರ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ತಿನ್ನಬಹುದು. ಈಸಿಯಾಗೂ ಇರುತ್ತೆ. ಮಕ್ಳಿಗೂ ಈಸಿಯಾಗಿ ನೀವು ಟಿಫನ್ನ ಮಾಡ್ಕೊಬೋದು. ಯಾವಾಗ ನಮ್ಮ ಕೈಯಲ್ಲಿ ಆಗಲ್ಲ ಅಂತ ಅನಿಸುತ್ತೋ ಆವಾಗ ಈ ಥರ ಮಾಡ್ಕೊಂಡು ಇಟ್ಕೊಂಡ್ರೆ ಈಸಿಯಾಗೂ ಆಗುತ್ತೆ. ಇದು ಚೆನ್ನಾಗಿ ಫ್ರೈ ಆಗಬೇಕು. ಫ್ರೈ ಆಗಲಿ. ಇದು ಲಾಸ್ಟಿಗೆ ಸ್ಟವ್ ಆಫ್ ಮಾಡಿಬಿಟ್ಟು ಒಂದು ಅರ್ಧ ಹೋಳು ನಿಂಬೆಹಣ್ಣು ಹಿಂಡ್ಕೊಂಡ್ಬಿಟ್ರೆ ಅಷ್ಟೇ, ಬಟಾಣಿ ಚಿತ್ರಾನ್ನದ ಗೊಜ್ಜು ರೆಡಿ. ನೋಡಿದ್ರಲ್ವಾ, ಇವತ್ತು ಒಬ್ಬಟ್ಟು ಸಾರು, ಬಟಾಣಿ ಚಿತ್ರಾನ್ನ ಮಾಡೋದು ಹೇಗೆ ಎಂದು ತೋರಿಸಿದ್ದೀವಿ. ನಿಮಗೆ ನಮ್ಮ ಚಾನಲ್ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.